ಇವತ್ತಿನ ಪ್ಯಾನೆಲ್ ನಲ್ಲಿ ನಮ್ಮ ಜೊತೆಗೆ ಅಬ್ದುಲ್ ರಜಾಕ್ ಅವರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರು. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಬಾಲನ್ ಅವರಿದ್ದಾರೆ, ವಕೀಲರು. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರು. 3 ಜನ ಗಣ್ಯ ಅತಿಥಿಗಳಿಗೆ ಸ್ವಾಗತ. ಚಕ್ರವರ್ತಿ ಸೂಲಿಬೆಲೆ ಅವರಿಂದ ಚರ್ಚೆಯನ್ನು ಆರಂಭಿಸ್ತಾ ಇದ್ದೀನಿ. ಸೂಲಿಬೆಲೆ ಅವರೇ, ಈ ಸುದ್ದಿ ಕೇಳಿದಾಗಿಂದ ಒಂಥರ ರೋಮಾಂಚನ ಆಗ್ತಾ ಇದೆ ನನಗೆ. ಅಂದರೆ ಇಸ್ ಇಟ್ ಜಸ್ಟಿಫೈಡ್? ನಿಜ ಅಂದರೆ ಕರೆಕ್ಟ್ ನನಗೆ ರೋಮಾಂಚನ ಆಗ್ತಾ ಇರೋದು, ಅಥವಾ ಏನೋ ಒಂದು ಬೆಳವಣಿಗೆ ಸುಮ್ಮನೆ ರೋಮಾಂಚಿತರಾಗ್ತಾ ಇದೀವಿ? ಒಂದು, ಅಮಿತ್ ಶಾ ಗೃಹ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದಾಗಲಿಂದಲೂ ಅವರೇನೋ ಈ ಥರದನ್ನು ಮಾಡ್ತಾರೆ ಅಂತ ಭಾಳ ಗಂಭೀರವಾಗಿ ಕಾಯ್ಕೊಳ್ಳೋಂಥದ್ದಿದೆ. ನಾನು ಕಾಶ್ಮೀರಕ್ಕೆ ಒಂದು 7 ಬಾರಿ ಹೋಗಿರೋದ್ರಿಂದ ಒಂದಷ್ಟು ವಿಚಾರಗಳನ್ನು ನಾನು ಹಂಚ್ಕೊಳ್ಬಲ್ಲ ಈ ವಿಚಾರಕ್ಕೆ. ಮೊದಲನೇದು, ಅಲ್ಲಿ ಡಿಸ್ಪ್ಯಾರಿಟಿ ಇರೋದಂತೂ ನಿಜ, ಒಂದು ಮೋಸ ಆಗಿರೋದಂತೂ ನಿಜ. ಏನಂತಂದರೆ, ಸಂಖ್ಯೆಯ ಆಧಾರದಲ್ಲಿ ನೋಡಿದರೆ ಜಮ್ಮುನಲ್ಲಿ ಜನಸಂಖ್ಯೆ ಜಾಸ್ತಿ, ಲದಾಖ್ನಲ್ಲಿ ತುಂಬ ಕಡಿಮೆ, ಕಾಶ್ಮೀರ ಮಾಡರೇಟ್ ಜನಸಂಖ್ಯೆ. ನೀವು ಭೂಭಾಗದ ಆಧಾರದಲ್ಲಿ ನೋಡಿದ್ರೆ ಲಡಾಖ್ ಎಲ್ಲಕ್ಕಿಂತಲೂ ದೊಡ್ಡದ್ದು, ಜಮ್ಮು ಅದರ ನಂತರದ್ದು, ಮತ್ತು ಕಾಶ್ಮೀರ ಬಹಳ ಚಿಕ್ಕದು ಕಂಪ್ಯಾರಿಟಿವ್. ಅಂದ್ರೆ ಕಾಶ್ಮೀರಕ್ಕೆ ಇಷ್ಟು ಸೀಟ್ಗಳನ್ನ ಹೆಚ್ಚು ಕೊಡೋದ್ರಲ್ಲಿ ಯಾವ ಭಾಗ ಲಡಾಖ್. ಹೌದು, ಯಾವ ದೃಷ್ಟಿಯಿಂದಲೂ ಕೂಡ ನೀವು ಕಾಶ್ಮೀರಕ್ಕೆ ಏನು ಕೊಟ್ಟಿದ್ದೀರೋ ಅದನ್ನೇ ಎಲ್ಲದಕ್ಕೂ. ಜಮ್ಮು ಕಾಶ್ಮೀರ ಅನ್ನೋದೇ ಒಂದು ಸ್ಟೇಟ್ ಅಂತ ಆದರೆ ಇಡೀ ಸ್ಟೇಟಿಗೆ ಅದು ಸಲ್ಲಬೇಕು, ಆದರೆ ದುರ್ದೈವವಶಾತ್ ಅದು ಸಲ್ಲಿಲ್ಲ. ಇದು ಭಾಳ ಹಿಂದೆನೇ ಇದನ್ನು ಫ್ರೀಸ್ ಮಾಡಿಟ್ಕೊಂಡು ಹೀಗೆ ಇರಬೇಕು ಅಂತ ನಿಶ್ಚಯ ಮಾಡಲಾಯಿತು. 2026ವರೆಗೂ ಇದು ಹೀಗೆ ಇರಬೇಕು ಅಂತ ಅದೊಂದು ಡಿಮ್ಯಾಂಡ್ ಏನಿದೆ, ಅದೇ ಎಲ್ಲ ಸಮಸ್ಯೆಗಳ ಮೂಲ ಅಂತ. ನೀವು ಪ್ರಜಾಪ್ರಭುತ್ವವನ್ನು ಅಲ್ಲಿ ನೀಟಾಗಿ ಎಕ್ಸರ್ಟ್ ಮಾಡ್ಲಿಕ್ಕೆ ಆಗದೇ ಇರುವಂಥ ಸ್ಥಿತಿ ಅಲ್ಲಿರೋದ್ರಿಂದ ಇದು ಮೊದಲನೇ ಪಾಯಿಂಟ್. ಇನ್ನು ಎರಡನೇ ಪಾಯಿಂಟ್ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು, ಅಲ್ಲಿರುವಂಥ ST ಸಮುದಾಯಕ್ಕೆ, SC ಸಮುದಾಯಕ್ಕೂ ಕೂಡ ನಾನು ಒಂದು ಗಂಭೀರವಾದ ಸಂಗತಿ ಹೇಳಬೇಕು ಅಜಿತ್. ಬಹಳ ಜನರಿಗೆ ಇದು ಗೊತ್ತಿಲ್ಲ. ಈ ಪಾಕಿಸ್ತಾನದಿಂದ ಭಾರತಕ್ಕೆ ವಾಪಸ್ ಬಂದ ಹಿಂದೂಗಳಿದ್ರಲ್ಲ, ಅದ್ರಲ್ಲಿ ಬಹುಪಾಲು ಜನ SCಗಳಿದ್ರು ಅದರೊಳಗೆ. ಆ SCಗಳು ಭಾರತಕ್ಕೆ ಬಂದರು. ಅವ್ರು ಬಂದು ಕಾಶ್ಮೀರದೊಳಗೆ ನಿಂತಾಗ ಅವ್ರಿಗೆ ಗೊತ್ತಾಯ್ತು ಕಾಶ್ಮೀರದಲ್ಲಿ ನಮ್ಗೆ ನ್ಯಾಯ ಸಿಗಲ್ಲ, ನಾವು ಅನ್ಯ ಭಾರತಕ್ಕೆ ಹೋಗಬೇಕು ಅಂತ ಹೊರಟು ನಿಂತಾಗ ಸ್ವತಃ ಜವಾಹರ್ಲಾಲ್ ನೆಹರು ಅಡ್ಡ ಬಂದು ಅವ್ರನ್ನ ತಡೆಗಟ್ಟಿದ್ರು. ದಯಮಾಡಿ ಹೋಗಬೇಡಿ, ನಿಮಗೆ ಇಡೀ ದೇಶದಲ್ಲಿ ಏನು ಸಿಗುತ್ತೋ ಆ ನ್ಯಾಯ ಇಲ್ಲೂ ಸಿಗುವಂತೆ ನೋಡ್ಕೊಳ್ತೀನಿ ಅಂತ. ಅಲ್ಲ, SCಗಳನ್ನು ಉಳಿಸಿದ್ರು. ದುರ್ದೈವವಶಾತ್ ಇವತ್ತಿನವರೆಗೂ ಅವ್ರಿಗೆ SCಗೆ ಸಿಗಬೇಕಾಗಿರುವಂತ ಯಾವ ಸೌಲಭ್ಯವೂ ಇಲ್ಲ. ಅವರಿಗೆ ಬೇಕಾಗಿರುವಂತ ಈ ಸೀಟ್ ಶೇರಿಂಗ್ ನಲ್ಲಿ ಅವ್ರಿಗೆ ಅವಕಾಶ ಇಲ್ಲ, ಯಾವುದೂ ಇಲ್ಲ. ನಾವೆಲ್ಲ ಇಷ್ಟೆಲ್ಲ ಮಾತಾಡ್ತೀವಿ, ಇಷ್ಟೆಲ್ಲ ಪ್ಲೆಕಾರ್ಡ್ ಹಿಡ್ಕೊಂಡು ತಿರುಗಾಡ್ತೀವಿ, ಆದರೆ ಜಮ್ಮು ಕಾಶ್ಮೀರದಲ್ಲಿ SCಗಳಿಗೆ ಸಿಗಬೇಕಾಗಿರುವಂತ ಗೌರವ ಸೌಲಭ್ಯಗಳು ಸಿಗ್ತಾ ಇವೆ ಅಂತ ಕೇಳಿದ್ರೆ ಏನೂ ಇಲ್ಲ. ಅದಕ್ಕೆಲ್ಲವೂ ಕಾರಣ ಇದೆ. ಒಂದು ಸಲ ನೀವು ಇದರಲ್ಲಿ ಕೈ ಹಾಕಿದ ತಕ್ಷಣ ಅವರಿಗೂ ಸೀಟ್ ಸಿಗುತ್ತೆ. ಇನ್ಮೇಲೆ ಇದೇನು ಡಿಲಿಮಿಟೇಷನ್ ಆಗುತ್ತೆ, ಅವರಿಗೂ ಅನೇಕ ಸೀಟ್ಗಳು ಸಿಗುತ್ತೆ. ಬಕರ್ವಾಲಕ್ಕೆ ಸಿಗುತ್ತೆ, ಗುಜರ್ವಾಲಾಗಳು ಸಿಗುತ್ತೆ. ಇವರಿಗೆಲ್ಲ ಸಿಗೋದ್ರಿಂದ, ಪಹಾಡಿಗಳಿಗೂ ಸಿಗೋದ್ರಿಂದ, ಅವರು 11% ಅವರು ಟೋಟಲ್ ಜನಸಂಖ್ಯೆಯಲ್ಲಿ ಅವರುಗಳ ರೆಪ್ರೆಸೆಂಟೇಷನ್ ಇಲ್ದಂತಾಗೋಗಿರೋದ್ರಿಂದ ಬಹುಶಃ ನನಗನ್ಸುತ್ತೆ ಅಮಿತ್ ಶಾ ಇದೇನು ಕೈ ಹಾಕಿದ್ದಾರೋ ಇದು ಬಹುಶಃ ಒಂದು ಪೊಲಿಟಿಕಲ್ ವಿಲ್ ಇರುವಂತವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಮತ್ತು ಇದು ಖಂಡಿತವಾಗಿಯೂ ಬಹುಶಃ ಕಾಶ್ಮೀರದ ಪ್ರಾಬ್ಲಮ್ಗೆ ಒಂದು ಸಮರ್ಥವಾದ ಸೊಲ್ಯೂಷನ್ ಆಗ್ಬೋದು ಅಂತ ನನಗನ್ಸುತ್ತೆ. ನಾನು ಒಮರ್ ಅಬ್ದುಲ್ಲಾ ಟ್ವೀಟ್ ನೋಡ್ತಾ ಇದ್ದೆ ಬೆಳಗಿನಿಂದ. ಅಂಡ್ ದೆನ್ ಮುಫ್ತಿ ಮೆಹಬೂಬಾ ಮುಫ್ತಿ ಮಾಡಿರುವಂತ ಈ ಟ್ವೀಟ್ಸ್ ಎಲ್ಲ ನೋಡುವಾಗ ನನಗೆ ಅನ್ನಿಸ್ತಿತ್ತು, ಎಲ್ಲೋ ಒಂದ್ ಕಡೆ ಇದು ಬೇಡ, ಇಡೀ ದೇಶ ಒಂದಾಗ್ಲಿ ಅಂತ. ನಾನು ಒಂದೇ ಒಂದು ಗಮನ ಸೆಳೆಯಲಿಕ್ಕೆ ಇಚ್ಛೆ ಪಡ್ತೀನಿ. ಒಮರ್ ಅಬ್ದುಲ್ಲಾ ಟ್ವೀಟ್ ಇವತ್ತು ಏನ್ ಮಾಡಿದ್ದಾರೆ ಅಂತಂದ್ರೆ, 2026ಕ್ಕೆ ಡಿಲಿಮಿಟೇಷನ್ ಇಡೀ ದೇಶದಲ್ಲಿ ಆಗಬೇಕು, ಅಲ್ಲಿವರೆಗೂ ಬೇರೆ ಎಲ್ಲೂ ಮುಟ್ಟಬಾರದು ಅಂತ ಹೇಳಿದ್ದಾರೆ. 2026ಕ್ಕೆ ಒಮರ್ ಅಬ್ದುಲ್ಲಾ ಹೇಳ್ತಾರೆ, 2026ಕ್ಕೆ ಇಡೀ ದೇಶವನ್ನು ಬದಲಾಯಿಸುವಾಗ ನೀವು ನಮ್ದನ್ನು ಮುಟ್ಟಿದ್ರೆ ಓಕೆ, ನಮ್ದನ್ನ ಈಗ ಮುಟ್ಲಿಕ್ಕೆ ಬಿಡಲ್ಲ. ಅಂದ್ರೆ ಇಡೀ ದೇಶಕ್ಕೆ ಯಾವ ಕಾನೂನು ಇದೆಯೋ ಅದನ್ನ ನಾವು ಒಪ್ಕೊಳ್ಳಿಕ್ಕೆ ಸಿದ್ಧ ಇದ್ದೀವಿ ಅಂತ. ಅಂದ್ರೆ ಒಂದು ದೇಶ ಒಂದು ಕಾನೂನು, ನಾವೀಗ ಒಪ್ಕೊಳ್ಳಿಕ್ಕೆ ಸಿದ್ಧ ಇದ್ದೀವಿ ಅಂತ. ನನಗನ್ಸೋದು ಅಮಿತ್ ಶಾ ಗೇಮ್ ಪ್ಲಾನ್ ಹೇಗಿದೆ ಅಂತಂದ್ರೆ, ದೊಡ್ಡ ದೆವ್ವವನ್ನು ತೋರಿಸಿ 370 ನೀವು ತೆಗೆದಾಕಿ ಪರವಾಗಿಲ್ಲ, ಡಿಲಿಮಿಟೇಷನ್ ಇದು ಮಾಡಬಹುದು ಅಂತ ಅನ್ಸುತ್ತೆ. ನೀವು ಒಂದು ಕರೆಕ್ಟ್ ಪಾಯಿಂಟ್ ಅನ್ನ ಹೇಳಿದ್ರಿ. 2026ಕ್ಕೆ ಇಡೀ ದೇಶದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆಗುವಾಗ ಕಾಶ್ಮೀರದಲ್ಲಿ ಆಗ್ಲಿ ಅಂತ ಹೇಳುವ ಮೂಲಕ ನಾವು ಭಾರತದ ಭಾಗ ಅಂತ ಪ್ರೂವ್ ಮಾಡಿಕೊಳ್ಳುವ ಪ್ರಯತ್ನವನ್ನ ಸ್ವತಃ ಕಾಶ್ಮೀರದ ರಾಜಕಾರಣಿಗಳು ಆರಂಭಿಸಿದ್ದಾರೆ. ನೆನಪಿರ್ಲಿ, 2005ರಲ್ಲಿ ಆಗಬೇಕಾಗಿತ್ತು, ಅವಾಗ ಮಾಡಕೂಡ್ದು ಅಂತ ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಸ್ಟೇ ತಂದ್ರು. ಅದನ್ನ ಈಗ ಕಾಶ್ಮೀರದಲ್ಲಿ ರಾಷ್ಟ್ರಪತಿ ಆಡಳಿತ ಇರೋದ್ರಿಂದ ರಾಜ್ಯಪಾಲರೇ ಹೊಡೆದು ಹಾಕಬಹುದು. ಅದನ್ನ ಡಿಲಿಮಿಟೇಷನ್ ಮಾಡುವ, ಕ್ಷೇತ್ರ ಮರು ವಿಂಗಡಣೆ ಮಾಡುವಂತ ಅಧಿಕಾರ ಈಗ ರಾಜ್ಯಪಾಲರಿಗೆ ಇರುವಂಥದ್ದು. ಬಾಲನ್ ಅವರೇ, ಆಸ್ ಅ ಕಂಟ್ರಿ, ಹೋಲ್ ಕಂಟ್ರಿ ಶುಡ್ ಸಪೋರ್ಟ್ ದಿಸ್. ಕಾಶ್ಮೀರದ ಸಮಸ್ಯೆಯ ಮೂಲಕ್ಕೆ ಕೈ ಹಾಕಿದ್ದಾರೆ ಅಮಿತ್ ಶಾ. ಈಗ ಇವರು ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಕುತೂಹಲ ಇದೆ, ಅರ್ಥ ಮಾಡ್ಕೋಬೋದು. ಅಜಿತ್ ಅವ್ರಿಗೆ ಯಾಕೆ ಇಷ್ಟೊಂದು ಕುತೂಹಲ ಗೊತ್ತಿಲ್ಲ ನನಗೆ. ಈಗ ಹಿಂದೂ ಚೀಫ್ ಮಿನಿಸ್ಟರ್ ಎಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ.
ಸಂವಿಧಾನದಲ್ಲಿ ಹಿಂದೂ ಚೀಫ್ ಮಿನಿಸ್ಟ್ರು, ಮುಸಲ್ಮಾನ್ ಚೀಫ್ ಮಿನಿಸ್ಟ್ರು, ಬುದ್ಧ ಚೀಫ್ ಮಿನಿಸ್ಟರ್ ಅನ್ನೋದು ಯಾವುದೂ ಇಲ್ಲ. ಓಕೆ, ಆರ್ಟಿಕಲ್ 370 ಆರ್ಟಿಕಲ್ 35A ಅನ್ನೋದು ಸಂವಿಧಾನದಲ್ಲಿ ಇಲ್ಲ. ಅದು ಕಾನೂನಿಗೆ ಬಹಿರ ಅಂತ ಹೇಳೋದು ಕೂಡ ಸರಿ ಇಲ್ಲ. ಈಗ ಎರಡು ವಿಚಾರ ನಡೀತಾ ಇದೆ. ಈಗ ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ಕಡೆ 46 ಪಬ್ಲಿಕ್ ಸೆಕ್ಟರ್ ಅನ್ನ ಖಾಸಗೀಕರಣ ಮಾಡೋದು, ಕಾರ್ಮಿಕರ ಪರ ಇರೋ ಕಾನೂನನ್ನ ಕಿತ್ತಾಕೋದು, ಜಮೀನನ್ನು ಕಿತ್ತು ಕಾರ್ಪೊರೇಟ್ ಕೊಡೋದು. ನಾನು ಹೇಳ್ತೀನಿ, ಇನ್ನೊಂದು ಕಡೆ ಇನ್ನೊಂದು ಕಡೆ ಕಾಶ್ಮೀರಲ್ಲಿ ಮಿಲಿಟರಿಸ್ಟಿಕ್ ರೂಲ್ ನಡೀತಾ ಇದೆ. ಅದಕ್ಕೆ ಏನ್ ಮಾಡ್ತೀರಾ ಅದನ್ನ ಹೇಳಿ. ಅಲ್ಲಿ ಸುಮಾರು ಜನರನ್ನ ಕೊಂದಾಕಿದ್ದೀರಾ ನೋಡಿ. ಈಗ ಇದು ಏನ್ ಕಾಣ್ತಾ ಇದೆ ಅಂದ್ರೆ, ಇದು ಈ ಅಧಿಕಾರಕ್ಕೆ ಬಂದ ಮೇಲೆ ಇದು ಈ ದೇಶ ಇಂಡಿಯಾ ಈಸ್ ಎ ಕಾರ್ಪೊರೇಟ್ ಹಿಂದೂ ಮಿಲಿಟರಿಸ್ಟಿಕ್ ಸ್ಟೇಟ್. ಫ್ಯಾಸಿಸಮ್ ಅನ್ನ ನೋಡಿ ಹೋಗ್ತಾ ಇದೆ. ಬಾಲನ್ ಅವರ ಪಾಯಿಂಟ್ ನಂಬರ್ 1, ಕಾಶ್ಮೀರಕ್ಕೆ ಹಿಂದೂ ಮುಖ್ಯಮಂತ್ರಿ ಅನ್ನುವ ಶಬ್ದವನ್ನ ಯಾಕೆ ಬಳಸ್ತಾ ಇದ್ದೀರಿ? ಹಿಂದೂ ಮುಖ್ಯಮಂತ್ರಿ, ಮುಸ್ಲಿಂ ಮುಖ್ಯಮಂತ್ರಿ, ಜೈನ ಬೌದ್ಧ ಮುಖ್ಯಮಂತ್ರಿ ಅನ್ನೋದು ನಮ್ಮ ಸಂವಿಧಾನದಲ್ಲಿ ಇಲ್ಲ. ಬಾಲನ್ ಅವರ ಪಾಯಿಂಟ್ ನಂಬರ್ 1. ಒಂದೇ ನಿಮಿಷ. ಈ ವಾದ ಮಾಡುವವರ ಗುಂಪಿನ ಡಬಲ್ ಸ್ಟ್ಯಾಂಡರ್ಡ್ ಹೆಂಗಿದೆ ಅನ್ನೋದನ್ನ ಹೇಳ್ತೀನಿ ನಾನು ನಿಮಗೆ. 70ರ ದಶಕದಲ್ಲಿ ಭಾರತದ ಸಂವಿಧಾನದ ಪ್ರಿಯಾಂಬಲ್ಗೆ ತಿದ್ದುಪಡಿ ತಂದು ಅಲ್ಲಿ ಜಾತ್ಯತೀತ ಶಬ್ದವನ್ನ ಸೇರಿಸಲಾಯಿತು. ಆಗ ಕಾಶ್ಮೀರಿ ಅಸೆಂಬ್ಲಿ ರೆಸಲ್ಯೂಷನ್ ಪಾಸ್ ಮಾಡುತ್ತೆ, ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಜಾತ್ಯತೀತ ಶಬ್ದವನ್ನ ನಾವು ಸೇರಿಸೋದಿಲ್ಲ, ಕಾಶ್ಮೀರ್ ಇಸ್ ನಾಟ್ ಸೆಕ್ಯುಲರ್ ಅನ್ನುವ ರೆಸಲ್ಯೂಷನ್ ಅನ್ನ ಪಾಸ್ ಮಾಡುತ್ತೆ. ಮಿಸ್ಟರ್ ಬಾಲನ್, ಒಬ್ಬರಿಗೂ ಗಟ್ಸ್ ಇರ್ಲಿಲ್ಲ ಅದನ್ನ ವಿರೋಧಿಸೋದಕ್ಕೆ. ಈಗ ಕಾಶ್ಮೀರಕ್ಕೆ ಹಿಂದೂ ಮುಖ್ಯಮಂತ್ರಿ ಈಗ ಕಾಶ್ಮೀರಕ್ಕೆ ಹಿಂದೂ ಮುಖ್ಯಮಂತ್ರಿ ಅಂದ ತಕ್ಷಣ ಎಲ್ಲರಿಗೂ ಅಮಿತ್ ಶಾ ಅವರು ಹಿಂದೂ ಅಲ್ಲ, ಈಸ್ ಎ ಜೈನ್. ಈಸ್ ನಾಟ್ ಅನ್ ಹಿಂದೂ, ಈಸ್ ಪ್ಲೇಯಿಂಗ್ ಅ ಗೇಮ್, ಈಸ್ ಎ ಜೈನ್. ಹಿಂದೂ ಒಂದು ಪದ. I am not interested to know it. ಅಬ್ದುಲ್ ರಜಾಕ್ 3 ಪಾಯಿಂಟ್ಸ್ ಅಲ್ಲಿ ಈ ಮಾತನ್ನ ನಾನು ಆಡಕ್ ಬಯಸ್ತಾ ಇದ್ದೀನಿ. ಮೊದಲು 2014ರಲ್ಲಿ ಬಿಜೆಪಿ ಸರ್ಕಾರವನ್ನು ತಗೊಂಡಿದ ನಂತರ, ಕಾಶ್ಮೀರದಲ್ಲಿ ಅಸೆಂಬ್ಲಿ ಚುನಾವಣೆ ಆದ ನಂತರ PDP ಜೊತೆ ಕೈ ಸೇರಿಸಿ ಇವರು ಸರ್ಕಾರವನ್ನ ಮಾಡಿದ್ರು. ಅದ್ ಯಾಕೆ ಮಾಡಿದ್ರು ಅಂತ ಅವ್ರಿಗೆ ದಟ್ ವಾಸ್ ದಿ ಬ್ಲಂಡರ್ ಬೈ ಬಿಜೆಪಿ. ಈಗ ಕೆಲವೇ ಕ್ಷಣಗಳಲ್ಲಿ ತೇಜಸ್ವಿ ಸೂರ್ಯ ಬಿಜೆಪಿ ಸಂಸದರು ನಮ್ಮ ಜೊತೆಗಿರ್ತಾರೆ. ಆ ಪ್ರಶ್ನೆಗೆ ಉತ್ತರ ತಗೊಳ್ತೀನಿ ನಾನು. ಪಾಯಿಂಟ್ ನಂಬರ್ 2 ಏನಂತ ಹೇಳಿದ್ರೆ, 1980ರಿಂದ ಹಿಡಿದು ಇದುವರೆಗೂ ಬಿಜೆಪಿ ಈ ದೇಶಕ್ಕೆ ಮಾಡಿರೋದು ಏನು ಅಂದ್ರೆ, ಹಿಂದೂ ಮುಸ್ಲಿಂ ಒಂದು ಡಿವೈಡ್ ಅನ್ನ ಮಾಡಿ ಒಂದು ಆಡಳಿತವನ್ನ ಮಾಡೋ ಪ್ರಯತ್ನವನ್ನ ಪಡ್ತಿದ್ದಾರೆ. ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಯಾವ ತರ ಎಲೆಕ್ಷನ್ ಕಮಿಷನ್ ಈ ಬಿಜೆಪಿ ಕೆಳಗಡೆ ವರ್ತಿಸಿದೆ, ಅದು ಯಾವ ತರ ಅಂತ ಹೇಳಿದ್ರೆ ಬೊಂಬೆ ಇದ್ದಂಗೆ, ಪಪೆಟ್ ಅಂತ ಹೇಳ್ತೀವಲ್ಲ, ಆ ತರ ವರ್ತಿಸಿದೆ. ಅದೇ ಕಾರಣಕ್ಕಾಗಿ ಮೊದಲೇ ಅಮಿತ್ ಶಾ ಅವರಿಗೆ ಗಾಂಧಿನಗರ್ ಫ್ರೀ ಸೀಟ್ ಇಂದ ನಿಲ್ಸಿದ್ದು, ಅವ್ರು ಹೋಮ್ ಮಿನಿಸ್ಟರ್ ಆದ ನಂತರ ಫಸ್ಟ್ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ತರ ತರಬೇಕು, ನಡೀತಾ ಇದೆ ನಮಗೊತ್ತೀನಿ, ಆಮೇಲೆ ಮಾತಾಡ್ತೀನಿ. ಅದನ್ನ ನೋಡ್ಬೇಕು. ನೋಡಿ, ಅಮಿತ್ ಶಾ ಇಷ್ಟಪಟ್ಟಂಗೆ ಈ ದೇಶ ನಡಿಯಕ್ ಆಗಲ್ಲ. ಇದಕ್ಕೆ ಸಂವಿಧಾನ ಏನ್ ಹೇಳುತ್ತೆ ಅದ್ರ ಪರವಾಗಿ ನಡಿಬೇಕು. ಇಟ್ಸ್ ಅನ್ಕಾನ್ಸ್ಟಿಟ್ಯೂಷನ್. ಹಿಂದೂ ಮುಖ್ಯಮಂತ್ರಿ ಎಂದು ನೀವು ಹೇಳೋದು it is an offense. It is unconstitutional. It is an offense. I don't know. It is an offense. No, ಕರ್ನಾಟಕಕ್ಕೆ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ನಿರಂತರವಾಗಿ ಚರ್ಚೆಗಳು ನಡೀತದೆ. Nothing is unconstitutional. It is unconstitutional. It is unconstitutional. ಕರ್ನಾಟಕಕ್ಕೆ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಭಾರಿ ಬಹಿರಂಗ ಚರ್ಚೆಗಳಾಗ್ತವೆ. ಕಾನ್ಸ್ಟಿಟ್ಯೂಷನ್ ದಲಿತರನ್ನ ಹಿಂದೂಗಳನ್ನ ಹಿಂದೂ ಮುಖ್ಯಮಂತ್ರಿ ಆಗಬೇಕು. ಸಾವಿರಾರು ವರ್ಷದಿಂದ ಅವರನ್ನ ಸಾಯಿಸಿದ್ದೀರಾ. ಸಾವಿರಾರು ವರ್ಷಗಳಿಂದ ಸಾಯಿಸಲಾಗಿದೆ. ನೀವು ಹಿಂದೂ ಅನ್ನೋ ಹೆಸರಲ್ಲಿ ಅವ್ರನ್ನ untouchable ಅಂತ ಹೇಳಿ ಊರು ಒಳಗೆ ಇಟ್ಟಿದ್ದಾರೆ. Let me be specific. Let me be even. ಮನುಷ್ಯರೇ ಇಲ್ಲ ಅಂತ ಹೇಳಿದ್ದು ನೀವು. Yes. ನಿಮ್ಮ whole country ನೀವು ಮಾಡುವ ವಾದವನ್ನೇ ನಾನು ಮಾಡ್ತೀನಿ. ನೀವು ಮಾಡುವ ವಾದವನ್ನೇ ನಾನು ಮಾಡ್ತೀನಿ. I go even deeper. ಕಾಶ್ಮೀರಕ್ಕೆ ಹಿಂದೂ ಮುಖ್ಯಮಂತ್ರಿ ಅಲ್ಲ. Listen to me. ಸ್ವತಂತ್ರ ಹೋರಾಟದಲ್ಲಿ RSS ಬಿಜೆಪಿ ಬ್ರಿಟಿಷರ್ನ ಗುಲಾಮರಾಗಿ ಕೆಲಸ ಸ್ವತಂತ್ರ ಹೋರಾಟದಲ್ಲಿ ಚರ್ಚೆಯ ವಿಷಯಕ್ಕೆ
ವಿಷಯಕ್ಕೆ ಬನ್ನಿ. ಕಾಶ್ಮೀರ್ಗೂ ಬಿಜೆಪಿ ಚರ್ಚೆಯ ವಿಷಯಕ್ಕೆ ಬನ್ನಿ. ಕಾಶ್ಮೀರ್ಗೂ ಹಿಂದೂಗಳಿಗೆ ಏನ್ ಸಂಬಂಧ ಹೇಳಿ ನೀವು? ಕಾಶ್ಮೀರಕ್ಕೂ ಹಿಂದೂಗಳಿಗೂ ಏನ್ ಸಂಬಂಧ ಹೇಳಿ? ಕಾಶ್ಮೀರಕ್ಕೂ ಹಿಂದೂಗಳಿಗೂ ಏನು ಏನು ಸಂಬಂಧ? ಸಂಬಂಧ? ಬಾಲನ್ ಪ್ರಶ್ನೆ, ಕಾಶ್ಮೀರಕ್ಕೂ ಹಿಂದೂಗಳಿಗೂ ಏನ್ ಸಂಬಂಧ? ಹೇಳಿ. ಕರ್ನಾಟಕ ಆಗೋದಕ್ಕಿಂತ ಮುಂಚೆ, ತಮಿಳ್ನಾಡು ಆಗೋಕ್ಕಿಂತ ಮುಂಚೆ, ಕೇರಳ ಆಗೋಕ್ಕಿಂತ ಮುಂಚೆ ಕಾಶ್ಮೀರ ಆಗಿತ್ರಿ. 5,500 ಇತಿಹಾಸ ಇದೆ ಅಲ್ಲಿ. ಏನಂತ ಹಿಂದೂ ಅಂದಿತ್ತ? Sir, 500 ವರ್ಷಕ್ಕೆ ಮೊದಲು ಹಿಂದೂ ಮೈಥಾಲಜಿನೂ ಗೊತ್ತಿಲ್ಲ, ಹಿಸ್ಟ್ರಿ ಕೂಡ ಗೊತ್ತಿಲ್ಲ. ಬರೀ ಸುಳ್ಳುಗಳು ಹೇಳ್ತಾ ಇದ್ದೀರಾ. ಬರೀ ಸುಳ್ಳುಗಳು ಹೇಳ್ತಾ ಇದ್ದೀರಾ. ಎರಡು ಪ್ರಶ್ನೆಗಳು. ನಾನು ಚಕ್ರವರ್ತಿ ಅವರಿಗೆ ಅನ್ಇಂಟರಪ್ಟೆಡ್ ಟೈಮ್ ಕೊಡಕ್ ಬಯಸ್ತೀನಿ. ಚಕ್ರವರ್ತಿ, ರಜಾಕ್ ಹೇಳ್ತಾರೆ ಷಡ್ಯಂತ್ರ ಇದು ಕಾಶ್ಮೀರಕ್ಕೆ ಹಿಂದೂ ಮುಖ್ಯಮಂತ್ರಿಯನ್ನ ತರಬೇಕು ಅಂತ. ಬಾಲನ್ ಹೇಳ್ತಾರೆ ಕಾಶ್ಮೀರಕ್ಕೂ ಹಿಂದೂಗೆ ಏನ್ ಸಂಬಂಧ ಅಂತ. ಒಂದು ಕಾಶ್ಮೀರವನ್ನ ಹಿಂದೂ ಮುಖ್ಯಮಂತ್ರಿ ತರೋ ಷಡ್ಯಂತ್ರ ಅನ್ನೋದಾದ್ರೆ, ಇಷ್ಟು ವರ್ಷಗಳ ಕಾಲ ಮುಸ್ಲಿಂ ಮುಖ್ಯಮಂತ್ರಿ ಬೇಕು ಅಂತಾನೆ ಒಂದು ಷಡ್ಯಂತ್ರ ನಡೆದಿತ್ತಲ್ಲ, ಆ ಷಡ್ಯಂತ್ರದ್ದು ಒಂದು ಚರ್ಚೆ ನಡೀಬೇಕು ಅಂತ ಪಾಯಿಂಟ್ 1. ಎರಡನೇದು, ನನಗೆ ಬಾಲನ್ ಅವರು ಒಂದ್ ನಿಮಿಷ ಪ್ಲೀಸ್, ನಾನು ನೀವು ಮಾತಾಡುವಾಗ ಬಾಯಿ ಹಾಕಲಿಲ್ಲ. ಎರಡನೇದು, ಬಾಲನ್ ಅವರು ಒಂದು ಮಾತು ಬಹಳ ಚೆನ್ನಾಗಿ ಹೇಳಿದ್ರು, ನಾನು ಅಕ್ಸೆಪ್ಟ್ ಮಾಡ್ತೀನಿ ಸರ್. ದಲಿತರಿಗೆ ಶೋಷಣೆ ಆಯ್ತು, ಹೀಗಾಗಿ ದಲಿತ ಮುಖ್ಯಮಂತ್ರಿ ಅಂತ ಕರೆಯೋದು ತಪ್ಪಲ್ಲ. ಪಂಡಿತರಿಗೆ ಶೋಷಣೆ ಆಗಿದೆ ಸಿಕ್ಕಾಪಟ್ಟೆ, ಹೀಗಾಗಿ ಪಂಡಿತರು ಮುಖ್ಯಮಂತ್ರಿ ಆಗಲಿ ಅಂತ ನನಗೇನಾದ್ರೂ ಕೇಳ್ಕೊಂಡ್ರೆ ನೀವು ಸ್ಪೆಸಿಫಿಕ್ ಆಗಿ ಕಾಶ್ಮೀರಕ್ಕೂ ಹಿಂದುವಿಗೂ ಏನ್ ಸಂಬಂಧ ಅಂತ ಕೇಳೋದಾದ್ರೆ, ಈ ಕಾಶ್ಮೀರವನ್ನ ಕಶ್ಯಪಪುರ ಅಂತಾನೆ ಕರಿತಾ ಇದ್ದಿದ್ದು ಋಷಿ ಕಶ್ಯಪರದ್ದು ಅಂತ ಹಿಸ್ಟ್ರಿ ಕಲ್ಲಣನ ರಾಜತರಂಗಿಣಿಯಿಂದ ಬಂದಿರುವಂತದ್ದು. ಕಲ್ಲಣನ ರಾಜತರಂಗಿಣಿ ಸರ್ ಇವತ್ತಿಗೂ ಎಕ್ಸೆಪ್ಟೆಡ್ ಸ್ರೋತ ಸರ್ ಇದು. ಇದು ಎಕ್ಸೆಪ್ಟೆಡ್ ಹಿಸ್ಟ್ರಿ. ಕಲ್ಲಣನ ರಾಜತರಂಗಿಣಿನ ರಿಜೆಕ್ಟ್ ಮಾಡ್ತಾರೆ ಅಂತಂದ್ರೆ ಐ ಹ್ಯಾವ್ ನೋ ಅದರ್ ಗೋ. ಆಯ್ತು. ಸೆಕೆಂಡ್ ಪಾಯಿಂಟ್, ಈ ಸರ್ವಜ್ಞ ಪೀಠ ಅಂತಿರೋದು ಅಲ್ಲೇ, ಮತ್ತೆ ಈ ಸರ್ವಜ್ಞ ಪೀಠದಲ್ಲೇ ಇವತ್ತಿಗೂ ಕೂಡ ಶಂಕರಾಚಾರ್ಯ ಪೀಠವನ್ನು ಕೂಡ ಅಲ್ಲಿ ಇಟ್ಕೊಂಡಿರೋದು. ಹಿಂದುವಿಗೂ ಮತ್ತು ಕಾಶ್ಮೀರಕ್ಕೂ ಏನ್ ಸಂಬಂಧ ಅಂತ ಕೇಳೋದಾದ್ರೆ, ಇದೇ ಕಾಶ್ಮೀರದಿಂದ 90s ನಲ್ಲಿ ಪಂಡಿತರನ್ನ ಓಡಿಸಿದ್ರಲ್ಲ, ಆ ಪಂಡಿತರಿಗೂ ಕಾಶ್ಮೀರಕ್ಕೂ ಏನ್ ಸಂಬಂಧ ಇತ್ತು, ಮತ್ತು ಮುಸಲ್ಮಾನರಲ್ಲಿ ಎಲ್ಲಿಂದ ಬಂದ್ರು, ಆನಂತರ ಹೇಗೆ ಅವರನ್ನು ಓಡಿಸಿದ್ರು ಎನ್ನುವಂತ ಮತ್ತೊಂದು ಹಿಸ್ಟ್ರಿ ಕೂಡ ಓಪನ್ ಆಗ್ಬೇಕಲ್ಲ. ಈಗ ಓಪನ್ ಆದ್ರೆ ಓಪನ್ ಆಗಿದೆ ಸರ್, ಈ ಹಿಸ್ಟ್ರಿ ಎಷ್ಟು ಓಪನ್ ಆಗಿ ಕೂತಿದೆ ಅಂತಂದ್ರೆ, ಕಣ್ಣು ತೆರೆದುಕೊಂಡು ಅದನ್ನು ನೋಡಬೇಕಾಗಿರುವಂತ ಮತ್ತು ಮನಸ್ಸು ಬಿಚ್ಚಿಕೊಂಡು ಅದನ್ನು ನೋಡಬೇಕಾಗಿರುವಂತ ಒಂದು ವಾತಾವರಣ ಬರಬೇಕು ಅಷ್ಟೇ. ಹೀಗಾಗಿ ನನಗನ್ಸೋದು, ಅವ್ರು ಹೇಳಿದ್ ನಂಗೆ ಬಹಳ ಸಂತೋಷ ಅನ್ನಿಸ್ತು. ದಲಿತ ಮುಖ್ಯಮಂತ್ರಿ ಬೇಕು ಅಂತ ಕರ್ನಾಟಕದ ಕೂಗು ಎಷ್ಟು ಸತ್ಯವೋ, ಹಾಗೆ ಕಾಶ್ಮೀರಕ್ಕೂ ಕೂಡ ಅಥವಾ ಜಮ್ಮು ಕಾಶ್ಮೀರಕ್ಕೂ ಕೂಡ ಒಬ್ಬ ಪಂಡಿತರು, ಶೋಷಣೆಗೊಳಗಾದ ಒಬ್ಬ ಪಂಡಿತರು ಮುಖ್ಯಮಂತ್ರಿ ಆಗ್ಲಿ ಅಂತ ಕೇಳೋದು ಕೂಡ ಅಷ್ಟೇ ಸಮರ್ಥಕವಾಗಿರುವಂತದ್ದು.